ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನೋಡಿ ಸಿಂಪಲ್ಲಾಗೆ ರೆಡಿ ಆಗಿದ್ದೀನಿ. ಇವತ್ತು ನಮ್ಮ ರಿಲೇಟಿವ್ಸ್ದೊಬ್ರದ್ದು ಮದುವೆ ಇದೆ, ಅದಕ್ಕೋಸ್ಕರ ಹೋಗ್ತಾಯಿದ್ವಿ. ಅಂದರೆ ಮದುವೆ ಅಂದರೆ ಇವತ್ತು ಅರಿಶಿಣದ ಶಾಸ್ತ್ರ ಇದೆ, ಅದಕ್ಕೋಸ್ಕರ ಯೆಲ್ಲೋ ಕಲರ್ ಸ್ಯಾರಿ. ಆದರೆ ಎಲ್ಲರೂ ಯೆಲ್ಲೋ ಕಲರ್ ಉಟ್ಕೊಂಡಿರ್ತಾರೆ, ನನ್ನ ಹತ್ರ ಯೆಲ್ಲೋ ಕಲರ್ ಇದೆ. ಆದರೆ ನನಗೆ ಇದು ಮೆಂತ್ಯ ಕಲರ್ ಇಷ್ಟ ಆಯಿತು, ಹಾಗಾಗಿ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಇದು ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಸ್ಯಾರಿ ಉಟ್ಕೊಂಡಿದ್ದೀನಿ. ಮೆಂತ್ಯ ಕಲರು ನೋಡಿ, ಸಿಂಪಲ್ಲಾಗೆ ರೆಡಿ ಆಗಿಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಇವತ್ತು ಅರಿಶಿಣದ ಶಾಸ್ತ್ರ ಇದೆ, ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದಲ್ಲ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಮದುವೆ ಶಾಸ್ತ್ರಗಳೆಲ್ಲ ನೋಡೋಣ. ನಾವು ಹೋಗ್ತಾ ಇರೋದೇ ಲೇಟಾಗಿ, ಶಾಸ್ತ್ರಗಳೆಲ್ಲ ಆಗೋಗಿರುತ್ತಾ ಏನೋ, ಸ್ವಲ್ಪ ವೀಡಿಯೋ ಮಾಡ್ತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ. ಹಾಗೆ ನೋಡಿ, ಇದು ಲಾಸ್ಟ್ ಟೈಮ್ ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು 1900 ಏನೋ ಆಯ್ತಿದ್ದು. ನೋಡಿ ಈ ಥರ ಬರುತ್ತೆ. ನಾನು ಇನ್ನೊಂದು ಹಾರ ತೊಗೋಬೇಕಾಗಿತ್ತು, ಬೆಳ್ಳಿದೆಲ್ಲ ಬರ್ತಾಯಿದೆಯಲ್ಲ, ಇವಾಗ ಬೆಳ್ಳಿದೆಲ್ಲ ಬರ್ತಾಯಿದೆಯಲ್ಲ, ಈಗ ಅದನ್ನು ತೊಗೋಬೇಕು ಅಂದ್ಕೊಂಡೆ. ಆದರೆ ತಗೊಳ್ಳೋದಕ್ಕೆ ಆಗಿಲ್ಲ. ಈಗ ಸದ್ಯಕ್ಕೆ ಇದನ್ನೇ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಗುಂಡ ನೋಡಿ, ನಮ್ಮ ಗುಂಡ ರೆಡಿ ಆಗಿಬಿಟ್ಟಿದ್ದಾರೆ, ಎಲ್ಲ ಹೋಗ್ತಾಯಿದ್ದಾರೆ ಬಿಟ್ಬಿಟ್ಟು ನನ್ನ ಅಂತ ನೋಡ್ತಾವನೇ. ಏನ ಗುಂಡ, ಏನು ನೋಡ್ತೀಯ? ಕಳ್ಳ ನೀನು, ಕಳ್ಳ. ನೋಡಿ ನೋಡಿ ಮಲ್ಕೊಂಡಿರೋ ಸ್ಟೈಲ್ ನೋಡಿ, ಹೆಂಗೆ ಮಲ್ಕೊತಾ ಇದ್ದಾನೆ. ಎದ್ದಳ ಮೇಲೆ, ಎದ್ದಳ, ಜಾಗ ಬಿಡ ನನಗೆ, ಎದ್ದಳ, ನಾನು ಹೋಗ್ಬೇಕು. ಕಳ್ಳ ಕಳ್ಳ ನೀನು ನೋಡಿ, ಹೆಂಗೆ ಮಲ್ಕೊಂಡಿದ್ದಾನೆ ಕಳ್ಳ. ಹಾಗೆ ಇವತ್ತು ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡಿದ್ದೀನಿ ನೋಡಿ. ನೋಡಿ ಡಿಸೈನ್ ಬಂದು ಈ ಥರ ಸಿಂಪಲ್ ಡಿಸೈನ್. ನನ್ನ ಫ್ರಂಟ್ ಕ್ಯಾಮ್ರಾದಲ್ಲೇ ತೋರಿಸ್ತಾ ಇದ್ದೀನಿ. ಶೋಭಾ ಇಟ್ಟು ಶೋಭಾ ಶೋಭಾ ನಾನು ವಿಡಿಯೋ ಮಾಡು, ಶೋಭಾ ಬಂದು ನಾನು ವಿಡಿಯೋ ಮಾಡು. ಆ ಹುಡುಗಿನ ವಿಡಿಯೋ ಮಾಡಿಬಿಟ್ಟಿನಿ, 10 ನಿಮಿಷದಲ್ಲಿ. ಹಾಂ, ಮಂಜು ಸೇತ್ಕಿ, ಮಂಜು ಕೈ ಕೊಟ್ಟು, ಮಂಜು ಶೋಭಾ ಪೆಟ್ಕೊಂಡು ವಿಡಿಯೋ ಅಂತ ಸೇರಿಸಿ ವಿಡಿಯೋ ಎತ್ತಿ ಅಂದ. ಆಲ್ರೆಡಿ ವರ್ಕಿಂಗ್ ನಾನು ಮುಂದೆ
ಪಾರ್ಕ್ ಅಂತ ಬಯಲಲ್ಲಿ ಇಂಟ್ಲನೇ ಸರ್ ಬಂದು ಶೋಭಾ ಶೋಭಾ ಶೋಭಕ್ಕ ಬಿಸಿ ಬಿಸಿ ಫ್ರೆಂಡ್ಸ್ ನೋಡಿ, ಅರಿಶಿನ ಶಾಸ್ತ್ರಕ್ಕೆ ಹೋಗಿದ್ನಲ್ಲ, ಹೋಗಿ ಬಂದಮೇಲೆ ಅವರು ರಿಟರ್ನ್ ಗಿಫ್ಟ್ ಅಂದ್ಬಿಟ್ಟು ಮಿಕ್ಚರು ಮತ್ತು ಸ್ವೀಟ್ ಕೊಟ್ಟಿದ್ದರು. ಸ್ವೀಟು ಆಗಲೇ ಆಲ್ರೆಡಿ ಖಾಲಿ ಮಾಡಿಬಿಟ್ಟವ್ರೆ. 6 ಪೀಸ್ ಏನಾಯಿತು ನೋಡಿ. ರಿಟರ್ನ್ ಗಿಫ್ಟು ಈ ಥರ ಚೆನ್ನಾಗಿ, ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ಬ್ಲೌಸ್ ಪೀಸ್ ಕೊಡೋದು ಮತ್ತು ಪ್ಲೇಟ್ಸ್ ಎಲ್ಲ ಕೊಡ್ತಾರಲ್ಲ ಸ್ಟೀಲ್ದು, ಅದೆಲ್ಲ ಚೆನ್ನಾಗಿರಲ್ಲ. ಯಾಕಂದರೆ ಎಲ್ಲ ಬ್ಲೌಸ್ ಪೀಸ್ ಕೊಟ್ಟರೆ ಯಾರು ಹೊಲಿಸ್ಕೊಳಲ್ಲ, ಸುಮ್ಮನೆ ವೇಸ್ಟು. ಅದ್ರ ಬದಲು ನೋಡಿ ಸ್ವೀಟು ಮಿಕ್ಚರ್ ಕೊಟ್ಟಿದ್ದಾರೆ. ಹಾಗೆ ಪ್ಲೇಟ್ಸು ಬಟ್ಲೆಲ್ಲ ಕೊಡ್ತಾರಲ್ವ, ಅದೆಲ್ಲ ಆಲ್ರೆಡಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಸುಮ್ಮನೆ ಏನಕ್ಕೆ ಕೊಡೋದು, ಬೆಟರು. ನನಗಂತೂ ಈ ಥರ ರಿಟರ್ನ್ ಗಿಫ್ಟು ಇಷ್ಟ ಆಯಿತು. ಬ್ಲೌಸ್ ಪೀಸ್ ಕೊಟ್ಟರೆ ಯಾರು ಅದನ್ನು ಹೊಲಿಸಿ ಹಾಕ್ಸ್ಕೊಳಲ್ಲ. ಅದು ರಿಟರ್ನು ಬೇರೆ ಬೇರೆಯವ್ರಿಗೆ ಪಾರ್ಸಲ್ ಆಗ್ತಾ ಇರುತ್ತೆ, ಒಬ್ಬರಿಂದ ಒಬ್ಬರಿಗೆ ಪಾಸ್ ಆಗ್ತಾ ಇರುತ್ತೆ. ಅದ್ರ ಬದಲು ಈ ಥರ ಮಿಕ್ಚರು ಸ್ವೀಟ್ ಕೊಟ್ಟಿರೋದು ಇಷ್ಟ ಆಯಿತು. ಎಲೆ ಅಡಿಕೆ, ಬಾಳೆಹಣ್ಣು, ಆಮೇಲೆ ಬಳೆ ಕೊಟ್ಟಿದ್ದಾರೆ. ಬಳೆ ತೋರಿಸ್ತೀನಿ ಬನ್ನಿ. ಬಳೆ ಬಂದು ತೊಡಿಸಿದ್ದಾರೆ. ಬಳೆ ನಾವಲ್ಲಿ ತೊಡಿಸ್ಕೊಳ್ಳೋದಕ್ಕೆ ತುಂಬ ರಶ್ ಇದ್ದರು, ಹಂಗಾಗಿ 2 ಡಜನ್ನು ಈಸ್ಕೊಂಡು ಬಂದುಬಿಟ್ವಿ. ನೋಡಿ, ನಾನು ಈ ಥರ ಹೂ ಬಳೆ 2 ಡಜನ್ ಇಸ್ಕೊಂಡಿದ್ದೀನಿ. ರೆಡ್ ಕಲರು. ಅಲ್ಲಿ ಬೇರೆ ಇನ್ಯಾವ ಕಲರು ಇಷ್ಟ ಆಗಿಲ್ಲ, ಅದಕ್ಕೆ ರೆಡ್ ಇಷ್ಟ ಆಯಿತು. ನನ್ನ ಹತ್ರ ಹೆಂಗೋ ರೆಡ್ ನೋಡಿ. ನೋಡಿ ನೋಡಿ, ಈ ಹೂವು ಇಷ್ಟ ಆಯಿತು ಬಳೆಯಲ್ಲೇ. ಇದು ಖಾಲಿ ಆಗಿಬಿಟ್ಟಿತ್ತು. ಇದು ಒಂದೇ ಒಂದು ಡಿಸೈನ್ ಇತ್ತು. ಒಂದೇ ಇದೊಂದು ಅದೊಂದು ಕೊಟ್ಟವ್ರೆ. ಇದೇ ಬೇರೆ ಇದೇ ಬೇರೆ. ಗೊತ್ತಾಗ್ತೈತಾ ಪೂಜಾ? ಹೂವು ಬೇರೆ ಬೇರೆ. ಫ್ರೆಂಡ್ಸ್, ಇವತ್ತು ಶುಕ್ರವಾರ, ಇವತ್ತು ಅರಿಶಿನ ಶಾಸ್ತ್ರ. ನಾಳೆ ಶನಿವಾರ 1 ದಿನ ಗ್ಯಾಪ್ ಇರುತ್ತೆ. ಭಾನುವಾರ ಸೋಮವಾರ ಮದುವೆ, ಭಾನುವಾರ ರಿಸೆಪ್ಷನ್ನು, ಧಾರೆ ಮುಹೂರ್ತ ಬಂದು ಸೋಮವಾರ ಇರುತ್ತೆ. ಫ್ರೆಂಡ್ಸ್, ಮದುವೆ ಮಾತ್ರ ಸೂಪರಾಗಿ ಮಾಡ್ತಾಯಿದ್ದಾರೆ. ಫುಲ್ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ಇವತ್ತು ಒಂದು ಫ್ರಾಕ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ. ಚಿಕ್ಕ ಮಗುದು ಈ ಥರ ಇದೆ. ಇದು ಈ ಸ್ಯಾರಿದು, ಸ್ಯಾರಿಗೇ ಈ ಥರ ಬ್ಲೌಸ್ ಪೀಸ್ ಬಂದಿತ್ತು. ಹಾಗಾಗಿ ಈ ಥರ ಫ್ರಾಕ್ ಬೇಕು ಅಂತ ಹೇಳಿದ್ದಕ್ಕೆ ಚಿಕ್ಕ ಮಗುಗೆ ಒಂದು ಫ್ರಾಕ್ ಹೊಲ್ದಿದ್ದೀನಿ. ಇದೊಂದು 4 ಇಯರ್ಸ್ ಮಗು ಅನ್ಕೋತೀನಿ. ನೋಡಿ, ಈ ಥರ ಬರುತ್ತೆ. ಕೈಗೆ ನೋಡಿ ನಾನು ಈ ಥರ ಬಫ್ ಸ್ಲೀವ್ ಇಟ್ಟಿದ್ದೀನಿ. ಇದು ಫ್ರಂಟು. ಇದು ಬಂದು ಇದು ಡಿಸೈನ್ ಈ ಥರ ಇರೋದಕ್ಕೆ ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ. ಹಾಗೆ ಬ್ಯಾಗ್ ಬಂದು ನೋಡಿ ಈ ಥರ ಬರುತ್ತೆ. ಇಲ್ಲೊಂದು ಟ್ಯಾಗ್ ಕೂಡ ಇಟ್ಟಿದ್ದೀನಿ. ಹಾಗೆ ಬ್ಯಾಕು ವಿ ನೆಕ್ ಇಟ್ಬಿಟ್ಟು ಒಂದು ಜಿಪ್ನ ಇಟ್ಟಿದ್ದೀನಿ. ನೋಡಿ, ಈ ಥರ ಬರುತ್ತೆ. ಫ್ರೆಂಡ್ಸ್, ಹಾಗೆ ಇನ್ನೊಂದು, ಇದು ನಮ್ಮ ಪೂಜಾದು ಫ್ರಾಕು ನೋಡಿ. ತುಂಬ ದಿನ ಆಯಿತು ಇದು ಸ್ಟಿಚ್ ಮಾಡಿ. ಆಗಾಗ ಹಾಕ್ಕೊತಾ ಇದ್ಲು. ಇದು ಊರಲ್ಲೇ ಇದ್ಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಬಟ್ಟೆ ಅಷ್ಟು ಚೆನ್ನಾಗಿಲ್ಲ, ಹಂಗಾಗಿ ಇಲ್ಲೊಂದು ಸ್ವಲ್ಪ ಪಿಂಚ್ಕೊಂಡ್ಬಿಟ್ಟಿತ್ತು. ಪಿಂಚ್ಕೊಂಡಿದ್ದಕ್ಕೆ ನಾನೇನು ಮಾಡಿದೆ ಅಂದರೆ ಈ ಥರ ಲೇಸ್ ಹಾಕ್ಬಿಟ್ಟಿದ್ದೀನಿ ನೋಡಿ. ಮತ್ತು ಇದನ್ನೆಲ್ಲ ಆಲ್ಟ್ರೇಷನ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಂತೂ ಆಗಲ್ಲ, ಹಾಗಾಗಿ ನಾನು ಈ ಥರ ಲೇಸ್ ಹಾಕ್ಬಿಟ್ಟಿದ್ದೀನಿ. ಇದು ಒಂದು ಕಡೆ ಹೋಗಿತ್ತು, ಮತ್ತು ಬ್ಯಾಕು ಫ್ರಂಟ್ 2 ಕಡೆನೂ ಹೋಗಿತ್ತು, ಒಂದೇ ಸೈಡ್. ಅದಕ್ಕೆ ನಾನೇನು ಮಾಡಿದೆ, ಈ ಥರ ಲೇಸ್ ಕೊಟ್ಟಿದ್ದೀನಿ. ಆಗ ನಮ್ಮ ಟೈಮ್ ಕೂಡ ಉಳಿತಾಯ ಆಯಿತು. ಇಲ್ಲ ಅಂದಿದ್ರೆ ಫುಲ್ಲು ಬಿಚ್ಚಿ ಎಲ್ಲ ಮಾಡಬೇಕು ಅಂದರೆ ಕ್ಲಾತು ಬೇಕು, ಟೈಮು ಬೇಕು. ಹಂಗಾಗಿ ನಾನು ಈ ಥರ ಈಸಿಯಾಗಿ ಮಾಡಿದ್ದೀನಿ ನೋಡಿ. ಇದು ಬಟ್ಟೆ ಕಡಿಮೆ ಇತ್ತು ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಪ್ಯಾಚ್ ಕೊಟ್ಬಿಟ್ಟು ನಾನು ಇದನ್ನು ಈ ಥರ ಸ್ಟಿಚ್ ಮಾಡಿದ್ದೆ. ಈಗ ಅದು ಸ್ವಲ್ಪ ಪಿಂಚ್ಕೊಂಡ್ಬಿಟ್ಟಿದೆ.
ಅದಕ್ಕೇ ನಾನು ಈ ಥರ ಮಾಡಿದ್ದೀನಿ ನೋಡಿ. ಲೇಸ್ ಹೊಲ್ದು ಬಿಟ್ಟಿದ್ದೀನಿ ಫ್ರಂಟಲ್ಲೂ ಮತ್ತು ಬ್ಯಾಕ್ ಸೈಡಲ್ಲೂ ಎರಡು ಕಡೆಯೂ ಈ ಥರ ಹೊಲಿದ್ರೆ ಸೇಮ್ ಇರುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಇದು ಫ್ರಾಕ್ ನಮ್ಮ ಪೂಜೆಗೆ. ನೋಡಿ ಬ್ಲೂ ಕಲರ್ದು ನೋಡಿ, ಇದು ಸ್ಯಾರಿಯಲ್ಲೇ ಹೊಲ್ದಿರೋದು ಈ ಥರ ಬರುತ್ತೆ. ಇದಕ್ಕೆ ಒಂದು ಕೋಟ್ ಕೂಡ ಹೊಲ್ದಿದ್ದೆ, ಆ ಕೋಟ್ ಎಲ್ಲೋಯ್ತೋ ಗೊತ್ತಿಲ್ಲ, ಅವಳು ಏನು ಮಾಡಿದ್ಲು ಅಂತಲೇ ಗೊತ್ತಿಲ್ಲ. ನೋಡಿ ಚೆನ್ನಾಗಿದೆ ಇದು ಬ್ಲೂ ಕಲರ್, ಅವಳು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. The next day. ಹಾಯ್ ಫ್ರೆಂಡ್ಸ್, ಎಲ್ಲರೂ ಮದುವೆಗೆ ಹೋಗ್ತಾ ಇದ್ದೀವಿ. ನಮ್ಮ ಪೂಜಾ ನೋಡಿ ಫುಲ್ ರೆಡಿ ಆಗಿಬಿಟ್ಟಿದ್ದಾಳೆ. ಹಾಯ್ ಪೂಜಾ. ನೋಡಿ ಹಾಯ್ ಹೇಳೋಕ್ಕೂ ಕಷ್ಟ, ಅವಳಿಗೆ ಟೈಮ್ ಆಗೋಯ್ತು, ಅದಕ್ಕೆ ಬೇಗ ಬೇಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಉಮಾ ಆಂಟಿ ಅವರು ಫುಲ್ಲಾಗಿ ರೆಡಿಯಾಗಿ ಬಂದಿದ್ದಾರೆ. ನೋಡಿ ನೋಡಿ ರೇಷ್ಮೆ ಸೀರೆ ಉಟ್ಕೊಂಡು ನೋಡಿ, ಫಸ್ಟು ಈ ಸೀರೆ ಉಟ್ಕೊಂಡ್ರಂತೆ ಸೆಟ್ ಆಗಿಲ್ಲ, ಅದಕ್ಕೆ ಈ ಸೀರೆ ಉಟ್ಕೊಂಡವ್ರೆ. ಸೂಪರ್, ಇದೇ ಚೆನ್ನಾಗೈತೆ ಬಿಡು. ಅದಕ್ಕಿಂತ ಧನುಷ್ಗೆ ಹೇಳ ಮಾಯ್ ಮಾಡೋದಕ್ಕೆ ಅಪರೂಪಕ್ಕೆ ಬರ್ತಾನವನು. ಇದೇನಾ ಕಾರ್ಡ್ ನೋಡಿದ್ಯಲ್ಲ ನೆಟ್ಟಿಗೆ? ಅದೇ ಪಾಪ ಡೌಟ್ ನೋಡ್ತಾ ಇದ್ ನೋಡಿ ನಮ್ಗೆ. ಡಾಕ್ಟರ್ ವಂದನ, ಡಾಕ್ಟರ್ ಗೌರವ್ ಅಂತ ಅವ್ರಿಗಾನು ಡಾಕ್ಟರ್ ಆಂಟಿ. ಜಂಗುಳಿ ಫ್ರೆಂಡ್ಸ್, ಇಲ್ಲಿ ಬೊಫೆ ಸಿಸ್ಟಮ್ ಊಟ ಕೊಡ್ತಾ ಇದ್ದಾರೆ. ಅಂದರೆ ನನಗಂತೂ ಒಂದು ಸ್ವಲ್ಪನೂ ಇಷ್ಟ ಆಗಿಲ್ಲ. ಯಾಕಂದರೆ ನನಗೆ ಅಲ್ಲ, ತುಂಬ ಜನಕ್ಕೆ ಯಾರಿಗೂ ಇಷ್ಟ ಆಗಲ್ಲ ಈ ಥರ. ಯಾಕಂದರೆ ನಿಂತ್ಕೊಂಡೇ ಊಟ ಮಾಡಬೇಕಲ್ವ, ಅದು ಒಂದೊಂದು ಐಟಮ್ ಒಂದೊಂದು ಕಡೆ ಇಟ್ಟಿದ್ದಾರೆ. ಹುಡ್ಕೊಂಡು ಹೋಗಿ ತಿನ್ನಬೇಕು ಅಂದ್ರೂ ಒಂಥರ ಅನಿಸುತ್ತೆ. ಹಾಗೆ ಮಕ್ಕಳಿರೋರು ಕೂಡ ಮಕ್ಕಳನ್ನ ಎತ್ಕೊಂಡು ಬಡಿಸ್ಕೊಂಡು ಊಟ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಕ್ಲೀನಿಂಗ್ ಸಹ ಇರಲ್ಲ, ಎಲ್ಲಂದರಲ್ಲೇ ತಿಂದ್ಬಿಟ್ಟು ಎಲ್ಲಂದರಲ್ಲೇ ಬಿಸಾಡ್ತಾರೆ ಜನ ಅನ್ನೋದೊಂದು. ಹಾಗೆ ಬಾಳೆ ಎಲೆದ ಊಟನೇ ಚೆನ್ನಾಗಿರುತ್ತೆ. ಕೂತ್ಕೊಂಡು ಊಟ ಮಾಡಿದಷ್ಟು ನೆಮ್ಮದಿ ಯಾವುದ್ರಲ್ಲೂ ಇಲ್ಲ. ನಿಜವಾಗ್ಲೂ ನಿಂತ್ಕೊಂಡು ಊಟ ಮಾಡೋದು, ಮತ್ತು ಎಲ್ಲಂದರಲ್ಲೇ ಒಂದೊಂದು ಐಟಮ್ ಇಟ್ಟಿದ್ದಾರೆ. ಎಲ್ಲ ಹೋಗಿ ಹುಡ್ಕೊಂಡು ಹಾಕ್ಸ್ಕೊಂಡು ತಿನ್ನಬೇಕು ಅಂದರೆ ಯಾರೂ ಇಷ್ಟಪಡಲ್ಲ. ಇದೊಂದು ಇಷ್ಟ ಆಗಿಲ್ಲ ನನಗೆ ಅಂತಲ್ಲ, ತುಂಬ ಜನಕ್ಕೆ ಇಷ್ಟ ಆಗಿಲ್ಲ. ತುಂಬ ಜನ ಇದೊಂದು ಬೇಜಾರಾಯಿತು. ಮದುವೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಊಟದೊಂದು ಟೇಬಲ್ ಊಟ ಹಾಕ್ಸ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತು. ಮತ್ತು ಇನ್ನೇನಿಲ್ಲ, ಮದುವೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಗ್ರ್ಯಾಂಡಾಗಿ ಕೂಡ ಮಾಡಿದ್ದಾರೆ, ತುಂಬ ಇಷ್ಟನೂ ಆಯಿತು. ಫ್ರೆಂಡ್ಸ್, ಹಾಗೆ ಬೊಫೆ ಸಿಸ್ಟಮ್ ಊಟ ಚೆನ್ನಾಗಿರುತ್ತಾ ಇಲ್ಲ ಕೂತ್ಕೊಂಡು ಟೇಬಲ್ ಊಟ ಚೆನ್ನಾಗಿರುತ್ತಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ.
ಒಂದಷ್ಟು ಜನಕ್ಕೆ ಇಷ್ಟ ಆಗುತ್ತೆ, ಒಂದಷ್ಟು ಜನಕ್ಕೆ ಇಷ್ಟ ಆಗಲ್ಲ. ನನಗನ್ಸಿದ ಪ್ರಕಾರ ಬಫೆ ಸಿಸ್ಟಮ್ಮು ಸ್ವಲ್ಪ, ಯಾಕಂದರೆ ಪ್ಲೇಟ್ಸ್ ಎಲ್ಲ ಹಿಡ್ಕೊಂಡು ನಾವು ಓಡಾಡ್ಕೊಂಡು ತಿನ್ನೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಷ್ಟ ಆಗಿಲ್ಲ. ಕೂತ್ಕೊಂಡು ಊಟ ಮಾಡೋದು ಇಷ್ಟ ಆಗುತ್ತೆ ಅಂತ ಅನ್ನಿಸ್ತು. ಅದಕ್ಕಷ್ಟೇ, ಬೇರೆ ಏನೂ ಇಲ್ಲ. ನಿಮ್ಗೇನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಊಟದ ವಿಚಾರದಲ್ಲಿ ಏನಪ್ಪ ಇವರು ಹೀಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಒಬ್ಬೊಬ್ರಿಗೆ ಒಂದೊಂದು ಥರ ಅನಿಸುತ್ತೆ. ಹಾಗಾಗಿ ನನಗೇನು ಅನ್ನಿಸ್ತು ಅಂತ ನಾನು ಹೇಳ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಮತ್ತು ಯಾರಿಗೂ ಬೇಜಾರು ಮಾಡಬೇಕು ಅಂತ ಈ ಮಾತನ್ನ ಹೇಳ್ತಾ ಇಲ್ಲ. ಅಷ್ಟೇ, ಬೇರೆ ಏನಿಲ್ಲ. ಇನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು. ಅಷ್ಟನ್ನು ಮಾತ್ರ ಹೇಳೋಕ್ಕಾಗುತ್ತೆ ನನ್ನ ಕೈಲಿ ಅಷ್ಟೇ. ಹಾಗೆ ಇದ್ರ ಬಗ್ಗೆ ಇನ್ನೂ ತುಂಬ ಮಾತಾಡೋ ಅಂಥ ವಿಷಯಗಳು ಇರುತ್ತೆ, ಆದರೆ ಬೇಡ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಹಂಗಾಗಿ ಬೇಡ ಅನ್ನಿಸ್ತು. ನಾನು ಇಷ್ಟನ್ನು ಮಾತ್ರ ಹೇಳೋಕ್ಕಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇಷ್ಟು ಮಾತ್ರ ಹೇಳೋಕ್ಕಾಗುತ್ತೆ ಅಷ್ಟೇ. ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಅನಿಸುತ್ತೆ. ಹಾಗಾಗಿ ನಾನು ಜಾಸ್ತಿ ಏನು ಹೇಳೋ ಅಂತ ಇದರಲ್ಲಿಲ್ಲ, ಹೇಳಬಾರ್ದು ಕೂಡ. ಫ್ರೆಂಡ್ಸ್, ಇವಾಗ ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ಅನ್ಕೋ ಸಿಕ್ಕಾಪಟ್ಟೆ ಖುಷಿಪಟ್ಟು ಊಟ ತಿಂತೀವಿ. ಧನುಷ್, ಊಟ ಚೆನ್ನಾಗಿತ್ತಾ? ಹೆಂಗಿತ್ತು? ಕರೆಕ್ಟಾಗಿ ಹೇಳು. ಆಮೇಲೆ ಇಷ್ಟ ಆಗದೆ ಇರೋದೇನು? ಇಷ್ಟ ಆಗದೆ ಇರೋದೇನು? ಕುತ್ಕೊಂಡು ತಿನ್ಬೇಕಾಗಿತ್ತು. ಏನು ಹೇಳ್ಬೇಕು? ಬರೀ ಚಪಾತಿ ಅಲ್ಲ ಕಣ, ಹೇಳ್ತೀನಿ. ಕುತ್ಕೊಂಡು ತಿನ್ಬೇಕಾಗಿತ್ತು. ಬಫೆ ಸಿಸ್ಟಮ್ ಚೆನ್ನಾಗಿತ್ತು. ಬಫೆ ಸಿಸ್ಟಮ್ ಇಷ್ಟ ಆಗಿಲ್ಲ. ಹಾಗೆ ಸ್ವಲ್ಪ ಜನ ಇರಬೇಕಾದ್ರೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜನ. ಆದರೆ ಊಟ ಚೆನ್ನಾಗಿತ್ತು, ಆದರೆ ತಿನ್ನೋದಕ್ಕಾಗಿಲ್ಲ. ತುಂಬ ಜನ ಅಂದರೆ ಜನ. ಕೈಯೆಲ್ಲ ನೋವು, ಕಾಲೆಲ್ಲ ನೋವು ಬಂತು. ನೋಡಿ, ತುಂಬ ಐಟಮ್ಸ್ ಮಾಡಿಸಿದ್ರು, ಆದರೆ ಯಾವುದೂ ತಿನ್ನೋದಕ್ಕಾಗಿಲ್ಲ. ಯಾಕಂದರೆ ನಿಂತ್ಕೊಂಡು ತಿನ್ನಬೇಕು ಅಂದರೆ ಎಲ್ಲರಿಗೂ ಒಂಥರ ಪ್ರಾಬ್ಲಮ್. ಓ ದೇವ್ರೇ, ಪೂಜೆ ಹಿಡ್ಕೊ ಹಂಗೆ. ಈ ಕಡೆ ಬನ್ರಿ, ಹೋಗ್ಲಿ ನಾನು ಫೋಟೋ ತೆಗಿತೀನಿ. ಹೆಂಗೆ ಊಟ ಬೇರೆ ಯಾಕಿಲ್ಲ? ಹೆಂಗೆ? ಓ, ಇಲ್ಲಿಂದ ಮಾಡ್ತಾವನೆ ಇವಾಗ. ಗುಂಡ, ಯಾಕೋ ಗುಂಡ, ಏನೋ ಆಯ್ತು? ಬಿಟ್ಬಿಟ್ಟು ಹೋಗ್ಬಿಟ್ಟಾರ ಊಟ ಆಗಿ ಹೋಗಿ ಫಸ್ಟು ನಡಿಮ್ಮ. ಫಸ್ಟ್ ಸಿರು ಸುಧಾರಿಸ್ಕೊಂಡ್ಲೆ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರು ಇವರೆಲ್ಲರೂ ಅಂತ. ಯಾಕೋ ಯಾಕೋ? ಅಯ್ಯೋ 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 ಅಯ್ಯೋ. ಸರಿ ಸರಿ ಇರು, ಸ್ವಲ್ಪ ಸುಧಾರಿಸ್ಕೊ. ಅಯ್ಯೋ ಅಯ್ಯೋ ಇಲ್ಲ, ಸುಮ್ಮನೆ ಇರೋ. ಈ ರೂಮ್ ಕ್ಲೋಸ್ ಮಾಡಿದ್ರಲ್ಲ, ಹೆಂಗ್ ಓಪನ್ ಆಯ್ತು? ಗಾಳಿಗೆ ಇದು ಮಾಡಿಲ್ಲ ಗುಂಡ. ಬೆಡ್ ಮೇಲೆ ಹತ್ತೇ ಹೆಂಗೋ ಆಗ್ತದೆ ಮೇಲೆ, ಬೆಡ್ ಮೇಲೆ ಹೆಂಗಾಗ್ತದೆ? ಅಲ್ಲಿ ಅಂತ ಹಿಂದೆಯಿಂದ